ಸೊ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಯೋಧಾಸ್ ಕ್ಲಾಸಸ್. ಇವತ್ತೇನು ನೋಡ್ತಿದೀವಿ ಅಂತಂದ್ರೆ ರೈಲ್ವೆಯಲ್ಲಿ ಸುಮಾರು ಹುದ್ದೆಗಳು ಅನೌನ್ಸ್ಮೆಂಟ್ ಆಗಿದೆ. ಸೊ ಅಂದ್ರೆ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬಹುದು. ಈ ಒಂದು ಏಜ್ ಎಷ್ಟು, ಆಮೇಲೆ ಕ್ವಾಲಿಫಿಕೇಶನ್ ಏನು, ಸೊ ಪ್ರತಿಯೊಂದು ನೋಡ್ಕೊಂಡ್ ಬರೋಣ. ಹಾಗೆ ಟೋಟಲ್ ಆಗಿ ಹುದ್ದೆಗಳು ಅನೌನ್ಸ್ ಆಗಿರೋದು 6557 ಹುದ್ದೆಗಳು. ಸೊ ಡೋಂಟ್ ಮಿಸ್. ಪ್ರತಿಯೊಬ್ರು ಯಾರು ಎಲಿಜಿಬಲ್ ಇದ್ದಾರಲ್ಲ ಅವರು ಪೂರ್ತಿ ಅಷ್ಟು ಹಾಕ್ಲೇಬೇಕು ಈ ಒಂದು ಹುದ್ದೆಗೆ. 6557 ಇವಾಗ್ಲೇನೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಸುಮಾರು ದಿನಗಳ ಕಳೆದೋಯ್ತು. ಸೊ ಹುದ್ದೆಗಳ ಹೆಸರು ಬಂದು RRB ಟೆಕ್ನಿಷಿಯನ್ ಕ್ಯಾಟಗರೀಸ್ ಅಲ್ಲಿ ಬರುತ್ತೆ. ಸೊ ಈ ತರ ಹುದ್ದೆಗಳಿವೆ. ಸೊ ಮೊದಲನೇದಾಗಿ ಅವು ಯಾವ್ಯಾವ ಹುದ್ದೆಗೆ ಎಷ್ಟು ಇದೆ ಈ ಒಂದು PDF ಅಲ್ಲಿ ಎಲ್ಲ ಇದೆ ನೋಡ್ಕೊಂಡ್ಬಿಟ್ರೆ, ಮೊದಲೇ ನೋಡೋದಾದ್ರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಲ್ಲಿ 323 ಹುದ್ದೆಗಳಿವೆ. ಸೊ ಈ ರೀತಿ ನೀವು ಹುದ್ದೆಗಳು ನೋಡ್ಕೊಳ್ಬಹುದು. ಜಾಸ್ತಿ ಇರೋ ಹುದ್ದೆ ಬಂದು ನೋಡೋದಾದ್ರೆ ಇಲ್ಲೊಂದು 1000 ಇದೆ ನೋಡ್ರಿ, 19ನೇದ್ದು. ಥರ್ಡ್ ಪಿಟ್ಟರ್ PU and WS ಅಂತ ಇದೆ. ಟೆಕ್ನಿಷಿಯನ್ ಗ್ರೇಡ್ ಅಂತ ಇದೆ, 1000 ಆದ್ಬಿಟ್ರೆ ಜಾಸ್ತಿ ಇರೋದು ಅದು ಒಂದೇ. ಆದ್ಬಿಟ್ರೆ ಇಲ್ಲಿ 500 ಇದೆ. ಸೊ ಟೋಟಲ್ ಆಗಿ 6557 ಹುದ್ದೆಗಳು ನಿಮ್ಗೆ ಸಿಗ್ತವೆ. ಓಕೆ, ಝೋನ್ ವೈಸ್ ನೀವು ಹಾಕ್ಬೇಕು. ಆಮೇಲೆ ಪೇಮೆಂಟ್ ನೋಡೋದಾದ್ರೆ ಸೊ ಇದರಲ್ಲಿ 2 ಭಾಗ ಮಾಡ್ತಾರೆ. ಮೊದಲನೇದು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್, ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 3 ಅಂತ 2 ಇದೆ. ಇದರ ಒಂದರಲ್ಲಿ 323 ಹುದ್ದೆಗಳು ಒಂದ್ ಕಡೆ ಬರುತ್ತೆ. ಆಮೇಲೆ ಇನ್ನೊಂದರಲ್ಲಿ 6234 ಹುದ್ದೆಗಳು ಒಂದ್ ಕಡೆ ಬಂದ್ರೆ ಟೋಟಲ್ ಆಗಿ 6557 ಹುದ್ದೆ ಆಯ್ತು. ಸೊ ಒಂದನೇದು ನೋಡೋದಾದ್ರೆ ಲೆವೆಲ್ 5ರಲ್ಲಿ ಪೇಮೆಂಟ್ ನಿಮ್ಗೆ 29200 ಸ್ಟಾರ್ಟ್ ಆಗುತ್ತೆ. ಸೊ ಟೆಕ್ನಿಷಿಯನ್ ಗ್ರೇಡ್ 3 ಅಲ್ಲಿ ನೋಡಿದ್ರೆ ಲೆವೆಲ್ 2 19900 ನಿಮ್ದು ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. ಏಜ್ ಲಿಮಿಟ್ ಕೂಡ ನೋಡ್ಕೋಬಹುದು. ಇನ್ನು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ 23/5/2026 ಅಪ್ಲಿಕೇಶನ್ ಕೂಡ ಪ್ರಾರಂಭವಾಗಿದೆ. ಓಕೆ, ಅಪ್ಲಿಕೇಶನ್ ಅದು ನೋಟಿಫಿಕೇಶನ್ ಅವ್ರು ಕೊಟ್ಟಿದ್ದು 23ಕ್ಕೆ ಕೊಟ್ಟಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಜಸ್ಟ್ 36/2026 ಅಲ್ಲಿ. ಸೊ ನೋಡ್ರಿ, ಒಂದು ತಿಂಗಳ ಮುಂಚೆನೆ ಅವ್ರು ಕೊಟ್ಟಿದ್ರು. ಹಾಗೆ ಒಂದ್ ತಿಂಗಳ ಕರೆಕ್ಟ್ ಕೊಟ್ಟಿದ್ದಾರೆ. ಈಗ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಹಾಗೆ ಯಾವಾಗ ಎಂಡ್ ಆಗುತ್ತೆ ಅಂದ್ರೆ 29/7/2026 ಅಪ್ಲಿಕೇಶನ್ ಎಂಡ್ ಕೂಡ ಆಗುತ್ತೆ. ಓಕೆ, ಅಪ್ಲಿಕೇಶನ್ ಡೇಟ್ ಕೂಡ ಕನ್ಫರ್ಮ್ ಆಯ್ತು. ಹಾಗೆ ನಿಮ್ದು ಕ್ವಾಲಿಫಿಕೇಶನ್ ಏನಂತ ನೋಡಿದ್ರೆ 10+ ITI ಆಗಿರ್ಬೇಕು ಮಿನಿಮಮ್. ITI ಡಿಪ್ಲೊಮಾ ಆಗಿದ್ರೆ ನಡೆಯುತ್ತೆ, ಡಿಗ್ರಿ ಅದು ಬರೋದಿಲ್ಲ. 10+ ITI ಬೇಕು. ಓಕೆ, ಈ ಒಂದು PDF ಅಲ್ಲಿ ಎಲ್ಲ ಇದೆ. ಸೊ ನೋಡ್ಕೊಂಡ್ಬಿಡ್ರಿ. ಈ ಒಂದು PDF ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇರುತ್ತೆ. ನೀವು ಈ ಒಂದು ರೈಲ್ವೆಗೆ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ, ನಿಮ್ಗೆ ಪಾಸಿಂಗ್ ಕ್ಲಾಸಸ್ ಇಂದ ಹಿಡಿದು ನಿಮ್ದು ಅಡ್ಮಿಟ್ ಕಾರ್ಡ್ ಇಂದ ಹಿಡಿದು ಫಿಸಿಕಲ್ ಇಂದ ಹಿಡಿದು ಸೊ ಪ್ರತಿಯೊಂದು ನಿಮ್ಗೆ ಏನದು ನಿಮ್ಗೆ ಜಾಯ್ನಿಂಗ್ ಲೆಟರ್ ಬರೋ ತನಕ ನಾನು ವಿಡಿಯೋ ಮಾಡಿ ಹಾಕ್ತಾನೆ ಇರ್ತೀನಿ ನಮ್ಮ ಚಾನಲ್ನಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಂಡಿರಿ. ಏಜ್ ಲಿಮಿಟ್ ನೋಡೋದಾದ್ರೆ ಸೊ ಮೊದಲೇದು ನೋಡೋದಾದ್ರೆ 18ರಿಂದ 33 ಇದೆ, 18ರಿಂದ 30 ಇದೆ. ಸೊ 2 ಕ್ಯಾಟಗರಿ ಮಾಡಿದ್ದಾರೆ, ಅದರಲ್ಲಿ ನೀವು ನೋಡ್ಕೊಳ್ಬಹುದು. ಆನ್ಲೈನ್ ಫೀ ಬಂದು ಜನರಲ್ ಅವ್ರಿಗೆ 500 ಆಗುತ್ತೆ. ಸೊ SC ST ಅವ್ರಿಗೆ PWD ಸೊ ಈ ತರ 250 ಆಗುತ್ತೆ. ಓಕೆ, ಹಾಗೆ PDF ಕೂಡ 66 ಪೇಜಸ್ ಕೂಡ ಇದೆ. ಸೊ ಈ PDF ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿರ್ತೀವಿ. ಸೊ ನಿಮ್ಗೆ ಪ್ರತಿಯೊಂದು ತಕ್ಷಣದ ಅಪ್ಡೇಟ್ ಏನಾದ್ರು ಬೇಕಾದ್ರೆ ಸೊ ನಮ್ಮ ವಾಟ್ಸಪ್ ಗ್ರೂಪ್ ನ ಜಲ್ದಿ ಜಾಯ್ನ್ ಆಗ್ರಿ. ಅಲ್ಲಿ ನಾವು ಪ್ರತಿಯೊಂದು ಅಪ್ಡೇಟ್ ಕೂಡ ಕೊಡ್ತೀವಿ. ಸೊ ಇದು ಇಷ್ಟು ಅಪ್ಡೇಟ್ ಆಯ್ತು. ಇನ್ನು ಮೇನ್ ಅಪ್ಡೇಟ್ ಕಡೆ ಬಂದ್ಬಿಡೋಣ. ಅಂದ್ರೆ ಈ ಒಂದು ಜಾಬ್ ಅಲ್ಲಿ ಮೇನ್ ಡೌಟ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಡೌಟ್ಸ್ ಕಡೆನೆ ಬಂದ್ಬಿಡ್ತೀನಿ. ಓಕೆ, ಸೊ ಒಂದ್ ಸೆಕೆಂಡ್ ಫಿಸಿಕಲ್ ನೋಡಿದ್ರೆ ಸೊ ನೀವು ಎಕ್ಸಾಮ್ ಪ್ಯಾಟರ್ನ್ ಕಡೆ ಬಂದ್ರೆ ನೋಡ್ರಿ, CBT ಎಕ್ಸಾಮ್ ಅಲ್ಲಿ ನಡೆಯುತ್ತೆ. ಹಾಗಾಗಿ ಎಕ್ಸಾಮ್ ಪ್ಯಾಟರ್ನ್ ಕಡೆ ಬಂದ್ರೆ ನೋಡ್ರಿ 90 ನಿಮಿಷ ಟೈಮ್ ಇರುತ್ತೆ. ಟೋಟಲ್ ಆಗಿ 100 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಕೂಡ 1/3 ನಿಮ್ಗೆ ನೆಗೆಟಿವ್ ಕೂಡ ಇರುತ್ತೆ. ಓಕೆ, ನಿಮ್ಗೆ ಜನರಲ್ ಅವೇರ್ನೆಸ್ 10 ಕ್ವಶನ್ ಇರುತ್ತೆ, 10 ಮಾರ್ಕ್ಸ್. ಸೊ ಒಂದು ಕ್ವಶನ್ 1 ಮಾರ್ಕ್ಸ್ ಅಷ್ಟೇ. ಆಮೇಲೆ ಜನರಲ್ ರೀಸನಿಂಗ್ ಅಂಡ್ ಇಂಟೆಲಿಜೆನ್ಸ್ ಕೂಡ 15 ಕ್ವಶನ್ ಇರುತ್ತೆ. ಬೇಸಿಕ್ ಕಂಪ್ಯೂಟರ್ ಕೂಡ 20 ಕ್ವಶನ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಕೂಡ 20 ಇರುತ್ತೆ. ಸೈನ್ಸ್ ಕೂಡ 35 ಇರುತ್ತೆ. ಟೋಟಲ್ ಆಗಿ 100 ಕ್ವಶನ್ಸ್ 100 ಮಾರ್ಕ್ಸ್. ಒಂದು ಕ್ವಶನ್ 1 ಮಾರ್ಕ್. ಈ ತರ 90 ನಿಮಿಷ ಟೈಮ್ ಕೂಡ ಕೊಡ್ತಾರೆ. CBT ಅಲ್ಲಿ ಇರುತ್ತೆ. ಹಾಗೆ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಾಗಬೇಕಂದ್ರೆ URದವ್ರಿಗೆ 40% ಆಗಬೇಕು. SC ST ಅವ್ರಿಗೆ 30, SC ಅವ್ರಿಗೆ 30, ST ಅವ್ರಿಗೆ 25,
8+ವರೆಗೆ 40. ಸೊ ಈ ರೀತಿ ಪರ್ಸೆಂಟೇಜ್ ಆದರೆ ಕಟ್ ಆಫ್ ಕೂಡ ನಿಲ್ಲುತ್ತೆ. ಓಕೆ, ಮ್ಯಾಥಮೆಟಿಕ್ಸ್. ಸೊ ಈ ರೀತಿ ನಿಮ್ಮ ಸಬ್ಜೆಕ್ಟ್ನ ನೀವು ಮಾಡ್ಕೋಬಹುದು. ಸೊ ಈ 2 ಕರೆದಾನಲ್ಲ, ಅಂದರೆ ಮೊದಲ ಪೋಸ್ಟ್ ಬೇರೆ, ಆಮೇಲೆ ಇನ್ನೊಂದು 2 ಪೋಸ್ಟ್ ಕರೆದಿದ್ದಾನೆ ಇದರಲ್ಲಿ. 353 ಎಲ್ಲರೂ ಪೋಸ್ಟ್ ಒಂದು ಬೇರೆ ಇದೆ, ಸೊ ಇನ್ನೊಂದು ಬೇರೆ ಇದೆ. ಅದಕ್ಕೆ ಇದು ಬೇಕು. ಸೊ ಇನ್ನೊಂದು ಇದೆ ಅಲ್ಲ, ಅದಕ್ಕೆ ಮಾತ್ರ ಆ ಥರ ಎಲ್ಲ ಮ್ಯಾಥಮೆಟಿಕ್ಸ್, GK, ಸೈನ್ಸ್ ಈ ರೀತಿ 100 ಕ್ವಶನ್ ಇರುತ್ತೆ ಇವ್ರಿಗೆ. ಸೊ ಸಬ್ಜೆಕ್ಟ್ ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಬರೋದಿಲ್ಲ ಇವ್ರಿಗೆ. ಓಕೆ, ಈ ರೀತಿ ನೀವು ತಿಳ್ಕೊಳ್ಬೋದು. ಯಾರ್ದು ITI ಆಗಿದೆ ಅವ್ರು ಕೂಡ ಹಾಕ್ರಿ. ಸೊ ಮೇಜರ್ ನಿಮ್ಗೆ ಡೌಟ್ಸ್ ಇರುತ್ತೆ. ಸೊ ಅವ್ರ ಡೌಟ್ಸ್ ಎಲ್ಲ ಈಗ ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಂಡು ಬರೋಣ. ಓಕೆ, ಸೊ ನೋಡ್ಬೋದು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ. ಏನಂತಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು 30 ಜೂನ್ 2026. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 29 ಜುಲೈ. ಹಾಗೆ ಅಪ್ಲಿಕೇಶನ್ ಡೇಟ್ ಪೇಮೆಂಟ್ ಬಂದು 29 ಜುಲೈ. ಎಕ್ಸಾಮ್ ಡೇಟ್ ಬಂದು, ಸೊ ಎಕ್ಸಾಮ್ ಡೇಟ್ ಇನ್ನೂ ಆಗಿಲ್ಲ. ಹಾಗೆ ಅಡ್ಮಿಟ್ ಕಾರ್ಡ್ ಬಂದು ಎಕ್ಸಾಮ್ ಹಿಂದಿನ ದಿನ ಬರುತ್ತೆ. ಸೊ ಆಮೇಲೆ ಎಕ್ಸಾಮ್ ಅಮೌಂಟ್ ಬಂದು 500. ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ನೀವು DD 500 ಕಟ್ಟಬೇಕು. ಜನರಲ್ ಆಗಿದ್ರೆ ಜನರಲ್, OBC, EWSಗೆ. ಆಮೇಲೆ SC, ST, PH ಅಂದರೆ ಅವ್ರಿಗೆ 250 ರೂಪಾಯಿ. ಆಮೇಲೆ ಯಾರಾದರೂ ಹೆಣ್ಮಕ್ಳು ಹಾಕಿದರೆ ಅವ್ರಿಗೆ 250 ರೂಪಾಯಿ ಆಗುತ್ತೆ. ಸೊ ಈ ರೀತಿ ನೀವು ಪೇಮೆಂಟ್ ಕೂಡ ಮಾಡ್ಬೋದು. ಹಾಗೆ ಮಿನಿಮಮ್ ಏಜ್ ಬಂದು 18 ವರ್ಷ ಸ್ಟಾರ್ಟ್ ಆಗಿರಬೇಕು, 30 ವರ್ಷ ಒಳಗಡೆ ಇರಬೇಕು. ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 3 ಮ್ಯಾಕ್ಸಿಮಮ್ ಏಜ್ 33 ವರ್ಷ ಇದೆ. ಸೊ ಈ ರೀತಿ ನಿಮಗೆ ಏಜ್ ಇದೆ. ಟೋಟಲ್ ಆಗಿ 6565 ಪೋಸ್ಟ್ಗಳು ಖಾಲಿವೆ. ಓಕೆ, ಇನ್ನು ಎಲಿಜಿಲಿ ನೋಡ್ರಿ, ನಿಮ್ಮದು ಒಂದು ಅರ್ಹತೆ ನೋಡೋದಾದರೆ, ಸೊ ನೋಡ್ರಿ 6565 ಪೋಸ್ಟ್ಗೆ ನೀವು ಯಾವುದಾದ್ರೂ BE ಆರ್ BTech, ಇಂಜಿನಿಯರಿಂಗ್ ಡಿಪ್ಲೊಮಾ, BSc ಇನ್ ಇಂಜಿನಿಯರಿಂಗ್, ಟೆಕ್ನಿಷಿಯನ್ ಇನ್ ಗ್ರೇಡ್ 3ಗೆ. ಸೊ ಟೆಕ್ನಿಷಿಯನ್ ಇನ್ ಗ್ರೇಡ್ 3ಗೆ ಸೊ ಇವಷ್ಟು ಆಗಿರಬೇಕು. ಓಕೆ, ಇದರಲ್ಲಿ 2 ಕಾಲಮ್ ಮಾಡಿದ್ದಾರೆ, ಟೆಕ್ನಿಷಿಯನ್ ಗ್ರೇಡ್ 3 ಒಂದು, ಸೊ ಇನ್ನೊಂದು ಬೇರೆ. ಸೊ ಈ ರೀತಿ. ಆಮೇಲೆ ವರ್ಕ್ಶಾಪ್ ಆ್ಯಂಡ್ PUC. ಸೊ ಆಮೇಲೆ ನಿಮ್ಮದು ಎಷ್ಟು 10+ ITI. ಸೊ ಇಲ್ಲಿ ನೋಡ್ರಿ, 12th ವಿತ್ PCM ಸಬ್ಜೆಕ್ಟ್ ತೊಗೊಂಡಿದ್ರೆ ಹಾಕ್ಬೋದು, ಇಲ್ಲ 10th ವಿತ್ ITI ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ನೀವು ಹಾಕ್ಬೋದು. ಓಕೆ, ಇನ್ನು ಏನಾದರೂ ನಿಮ್ಗೆ ಡೌಟ್ಸ್, ಕ್ವಶನ್ ಇರುತ್ತೆ. ಸೊ ಏನಂತಂದರೆ, ವೆನ್ ವಿಲ್ ದಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೈಲ್ವೆ ಎಕ್ಸಾಮ್ ಸ್ಟಾರ್ಟ್ ಅಂದರೆ, ಸೊ 30 ಜೂನ್ ಸ್ಟಾರ್ಟ್ ಆಗಿದೆ. ಆಮೇಲೆ ವಾಟ್ ಈಸ್ ದಿ ಲಾಸ್ಟ್ ಡೇಟ್ ಆಫ್ ಅಂತ ಕೇಳಿದ್ರೆ 29 ಜುಲೈಗೆ ಲಾಸ್ಟ್ ಡೇಟ್. ಆಮೇಲೆ ದ ಏಜ್ ಲಿಮಿಟ್ ಫಾರ್ ರೈಲ್ವೆ ಅಂತ ಕೇಳಿದ್ರೆ ದ ಏಜ್ ಲಿಮಿಟ್ ಫಾರ್ ರೈಲ್ವೆ. ಸೊ ಏಜ್ ಲಿಮಿಟ್ ಅಂತ ಹೇಳಿದ್ದೀನಿ ನಾನು. ಹಾಗೆ ನೋಡ್ರಿ, ಏಜ್ ಲಿಮಿಟ್ ಬಂದು 18ರಿಂದ, ಅದೇ ಸೇಮ್ 1 ಜುಲೈ 2026ಗೆ 30ರಿಂದ 33 ಒಳಗಡೆ ಇರಬೇಕು. ಆಮೇಲೆ ಕ್ವಾಲಿಫಿಕೇಶನ್ ನೋಡೋದಾದರೆ ಸೊ 10+ ITI ಆಗಿರಬೇಕು. ಹಾಗೆ ವಾಟ್ ಈಸ್ ಆಫಿಷಿಯಲ್, ಅವ್ರದ್ದೇ ಒಂದು ವೆಬ್ಸೈಟ್ ಇದೆ. ಸೊ ಅಲ್ಲಿ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಕೊಡ್ತಾನೆ ಇರ್ತೀವಿ. ಸೊ ಯಾರಿನ್ನೂ ಅಪ್ಲಿಕೇಶನ್ ನೀವು ಹಾಕಿಲ್ಲ, ಸೊ ಹತ್ತಿರದ ಆನ್ಲೈನ್ ಸೆಂಟರ್ಗೆ 10+ ITI ಆದವರು ಹೋಗಿ ಹಾಕ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್. ಮತ್ತೆ ಸಿಗೋಣ ಲೈವ್ ಅಲ್ಲಿ. ಬಾಯ್ ಬಾಯ್.